ಹಲೋ. ವೆಲ್ಕಮ್ ಬ್ಯಾಕ್. ನಾನು ಇವತ್ತು ತೋರಿಸ್ತಿದ್ದೀನಿ ಮಜ್ಜಿಗೆ ಸಾರು ಹೇಗೆ ಮಾಡೋದು ಅಂತ. ಮಜ್ಜಿಗೆ ಸಾರು ಮಾಡಲಿಕ್ಕೆ ಇಷ್ಟು ಐಟಮ್ಸ್ ಬೇಕಾಗುತ್ತೆ. ಇದು ಅಕ್ಕಿ ಮತ್ತು ಕಡಲೆಬೇಳೆ. ಇದು ಹಾಫ್ ಆನ್ ಅವರ್ ಮುಂಚೆನೇ ನೆನೆಸ್ಕೋಬೇಕಾಗುತ್ತೆ. ಆಮೇಲೆ ನಾನಿಲ್ಲಿ 1.5 ಲೀಟರ್ ಕರ್ಡ್ ತೊಗೊಂಡಿದ್ದೀನಿ. ಆಮೇಲೆ ಇದು ಕೊತ್ತಂಬರಿ, ಇದು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ, ಮೆಣಸು, ಜೀರಿಗೆ. ಆಮೇಲೆ ಒಗ್ಗರಣೆಗೆ ಆನಿಯನ್ ಮತ್ತು ಕರಿಬೇವು, ಸಾಸಿವೆ, ಜೀರಿಗೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾವಿಲ್ಲಿ ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿರುವಂಥ ಅಕ್ಕಿ ಮತ್ತು ಕಡಲೆಬೇಳೆನ ಹಾಕ್ಕೊಂಡಿದ್ದೀವಿ. ಇದಕ್ಕೆ ಮೆಣಸು ಮತ್ತು ಜೀರಿಗೆನೂ ಆ್ಯಡ್ ಮಾಡ್ತಾ ಇದ್ದೀವಿ. ಇದಕ್ಕೇನೆ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಎಲ್ಲ ಹಾಕೋಬೇಕು. ಆಮೇಲೆ ಇದು ಶುಂಠಿ ಮತ್ತು ಬೆಳ್ಳುಳ್ಳಿ ಕೂಡ ಹಾಕೋಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸ್ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀವಿ. ಇದನ್ನು ರುಬ್ಕೋಬೇಕಾಗತ್ತೆ. ಇದು ಸ್ವಲ್ಪ ರುಬ್ಕೊಂಡು ಮತ್ತೆ ಅದಕ್ಕೆ ಅರಿಶಿನ ಹಾಕ್ಬೇಕು ಸ್ವಲ್ಪ. ಅರಿಶಿನ ಹಾಕಿ ಮತ್ತೆ ರುಬ್ಕೋಬೇಕು. ಈ ರೀತಿಯಾಗಿದೆ ರುಬ್ಕೊಂಡಿರೋದು ಪೇಸ್ಟು. ನಾನೀಗ ಒಂದು ಪಾತ್ರೆ ಇಟ್ಟಿದ್ದೀನಿ ಕಾಯಲಿಕ್ಕೆ. ಫಸ್ಟ್ ಆಯಿಲ್ ಆ್ಯಡ್ ಮಾಡ್ತಾ ಇದ್ದೀನಿ. ಎಣ್ಣೆ ಕಾದಿದೆ. ಸ್ವಲ್ಪ ಸಾಸಿವೆ, ಜೀರಿಗೆ, ಚಟ ಚಟ ಅಂತ ಸೌಂಡ್ ಬರ್ತಿದೆ. ಇವಾಗ ಕರಿಬೇವು ಮತ್ತು ಆನಿಯನ್ ಆ್ಯಡ್ ಮಾಡ್ತೀವಿ. ನಾನು ಹಿಟ್ಟನ್ನ ಇದು ಮಿಕ್ಸಿ ಮಾಡ್ಕೊಂಡಿದ್ದನ್ನ ಇದಕ್ಕೆ ಆ್ಯಡ್ ಮಾಡ್ತೀನಿ. ಇದು ಆರ್ಗ್ಯಾನಿಕ್ ಉಪ್ಪು. ಇದು ಮೊಸರು ಇದರಲ್ಲೇ ಹಾಕೊಂಡ್ಬಿಟ್ಟು ಮಜ್ಜಿಗೆ ಮಾಡ್ಕೋಬೇಕು. ಮಜ್ಜಿಗೆನ ಮಿಕ್ಸಿ ಮಾಡ್ಕೊಂಡು ಇದ್ರಲ್ಲಿ ಹಾಕಿದ್ದೀನಿ. ಮತ್ತು ಲಾಸ್ಟಿಗೆ ಸ್ವಲ್ಪ ಅದ್ರಲ್ಲಿ ನೀರು ಹಾಕ್ಬಿಟ್ಟು ಹಾಕ್ತಿದ್ದೀನಿ. ಇವಾಗ ಇದನ್ನ ಸ್ವಲ್ಪ ಕುದಿಸ್ಬೇಕು. ಮಜ್ಜಿಗೆ ಸಾರು ಆಗಿದೆ. ಮಜ್ಜಿಗೆ ಸಾರು ಮುದ್ದೆ ಜೊತೆಗೆ ಬಹಳ ಚೆನ್ನಾಗಿರುತ್ತೆ. ಕಾಂಬಿನೇಷನ್. ಬಿಸಿ ಬಿಸಿ ಮುದ್ದೆ ಹಾಗೂ ಮಜ್ಜಿಗೆ ಸಾರು ರೆಡಿಯಾಗಿದೆ. ನೀವು ಮಾಡ್ಕೊಳ್ಳಿ, ಹೇಗಿತ್ತು ಅಂತ ಟೇಸ್ಟ್ ನೋಡಿ ಹೇಳಿ. ಬಾಯ್, ಟೇಕ್ ಕೇರ್.